ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ನವೀಕರಣಗೊಳ್ಳಲಿದೆ ಕಾಸರಗೋಡಿನ ಐತಿಹಾಸಿಕ ತಾಣ. ಚಂದ್ರಗಿರಿ ಕೋಟೆಯ ಮರುಜೀವಕ್ಕೆ ಗ್ರೀನ್ ಸಿಗ್ನಲ್. ಅಡ್ವೆಂಚರ್ ಲೋಕವೇ ಬೆರಗಾಗುವ ಸಾಹಸ ಕಥೆ. 40 ವರ್ಷಗಳ ಕನಸನ್ನ ನನಸು ಮಾಡಿದ ಸಿಯಾ ಬೋಯು. ಗೋವಾ ಆಲಿವ್ ರಿಡ್ಲಿ ಆಮೆಗಳ ಸಂರಕ್ಷಣಾ ನೀತಿ ಸಕ್ಸಸ್. ಗಣನೀಯ ಏರಿಕೆ ಕಂಡ ಜಲಚರಗಳ ಸಂಖ್ಯೆ. ಕಾಶ್ಮೀರ ಪ್ರವಾಸದಲ್ಲಿ ವಿದೇಶಿಗರೇ ಹೆಚ್ಚು. ಸಂತಸ ವ್ಯಕ್ತಪಡಿಸಿದ ಆತಿಥ್ಯ ಲೋಕ. ಕಾಸರಗೋಡಿನ ಚಂದ್ರಗಿರಿ ಕೋಟೆ ಮಧ್ಯಕಾಲೀನ ಆಡಳಿತಗಾರರ ವ್ಯಾಪಾರ ವಹಿವಾಟಿನ ಕೇಂದ್ರಬಿಂದು. ಚಂದ್ರಗಿರಿ ನದಿಯ ಬಳಿಯ ಈ ಸುಂದರ ಪ್ರವಾಸಿ ತಾಣ 17ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈಗ ಪುರಾತತ್ವ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಈ ಕೋಟೆಯ ದುರಸ್ತಿ ಕಾಮಗಾರಿ ಕೈಗೊಳ್ಳಲು ನಿರ್ಧರಿಸಿದೆ. ಇತ್ತೀಚೆಗೆ ಅಧಿಕಾರಿಗಳ ತಂಡ ಕೋಟೆ ಆವರಣವನ್ನ ಪರಿಶೀಲಿಸಿ ಕೋಟೆಯ ಸ್ಥಿತಿಯ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ವರದಿಯೊಂದನ್ನು ನೀಡಿತ್ತು. ಈ ವರದಿಯನ್ನ ಪರಿಶೀಲಿಸಿ ಪಾರಂಪರಿಕ ಸೌಂದರ್ಯಕ್ಕೆ ಧಕ್ಕೆಯಾಗದಂತೆ ದುರಸ್ತಿ ಚಟುವಟಿಕೆಗಳನ್ನು ನಡೆಸಬೇಕೆಂದು ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಅಡ್ವೆಂಚರ್ ಲೋಕವೇ ಬೆರಗಾಗುವಂತಹ ಕಥೆ ಸಿಯಾ ಬೋಯು ಎಂಬ ಸಾಹಸಿಯದ್ದು. ಹಿಮಾಲಯವೇರುವ 40 ವರ್ಷಗಳ ಕನಸನ್ನ ನನಸು ಮಾಡಿಕೊಂಡು ಜಗತ್ತಿಗೆ ಮಾದರಿಯಾದ ಈ ಸಾಹಸಿ ತನ್ನೆರಡು ಕಾಲುಗಳನ್ನು ಕಳೆದುಕೊಂಡವರು. 1975ರಲ್ಲಿ ಮೌಂಟ್ ಎವರೆಸ್ಟ್ನ ಹಿಮಪಾತದಲ್ಲಿ ತನ್ನ ಕಾಲುಗಳನ್ನು ಕಳೆದುಕೊಂಡರಲ್ಲದೆ 2015ರ ನೇಪಾಳ ಭೂಕಂಪದಿಂದಲೂ ಬದುಕಿ ಉಳಿದಿದ್ರು. ಈಗ ತನ್ನ 69ನೇ ವಯಸ್ಸಿನಲ್ಲಿ ನೇಪಾಳದ ಮುಖಾಂತರ ಹಿಮಾಲಯವೇರಿದ ಮೊದಲ ವಿಶೇಷ ಚೇತನ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದಕ್ಕೆ ಹೇಳೋದು ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಸ್ಟಾಕ್ ಹೋಮ್ ಅನ್ನು ಉತ್ತರದ ವೆನಿಸ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಈ ನಗರವು ಬರೋಬ್ಬರಿ 14 ದ್ವೀಪಗಳ ಮೇಲೆ ನಿರ್ಮಾಣವಾಗಿದೆ. ಇವುಗಳನ್ನು ಸುಮಾರು 50ಕ್ಕೂ ಹೆಚ್ಚು ಸೇತುವೆಗಳು ಸಂಪರ್ಕಿಸುತ್ತವೆ. ನಗರದ 1/3 ಭಾಗ ನೀರಿನಿಂದ ಕೂಡಿದೆ. ಇಲ್ಲಿನ ಮೆಟ್ರೋ ರೈಲು ನಿಲ್ದಾಣಗಳು ಕೇವಲ ಪ್ರಯಾಣಕ್ಕಷ್ಟೇ ಅಲ್ಲ, ಕಲೆಗೂ ಹೆಸರುವಾಸಿ. ಸುಮಾರು 110 ಕಿಲೋಮೀಟರ್ ಉದ್ದದ ಮೆಟ್ರೋ ಜಾಲದ ಬಹುತೇಕ ನಿಲ್ದಾಣಗಳನ್ನು ವರ್ಣಚಿತ್ರಗಳು, ಶಿಲ್ಪಕಲೆಗಳು ಮತ್ತು ಮೊಸಾಯಿಕ್ಗಳಿಂದ ಅಲಂಕರಿಸಲಾಗಿದೆ. ಇದನ್ನು ವಿಶ್ವದ ಅತಿ ಉದ್ದದ ಕಲಾ ಗ್ಯಾಲರಿ ಎನ್ನಲಾಗುತ್ತದೆ. ವಿಶ್ವದ ಅತ್ಯಂತ ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿಗಳನ್ನು ಪ್ರತಿ ವರ್ಷ ಡಿಸೆಂಬರ್ 10ರಂದು ಸ್ಟಾಕ್ ಹೋಮ್ನಲ್ಲೇ ಪ್ರದಾನ ಮಾಡಲಾಗುತ್ತದೆ. ಹಾಗಾದ್ರೆ ಸ್ಟಾಕ್ ಹೋಮ್ ಯಾವ ದೇಶದ ರಾಜಧಾನಿ? ಗೋವಾ ಆಲಿವ್ ರಿಡ್ಲಿ ಆಮೆಗಳ ಸಂರಕ್ಷಣಾ ನೀತಿಗಳು ಯಶಸ್ವಿಯಾಗಿದೆ. ಕಳೆದ ದಶಕದಲ್ಲಿ ಮೋರ್ಜಿಮ್ ಮಾನ್ರೇಮ್ನ ಪ್ರವಾಸೋದ್ಯಮ ತಾಣದಲ್ಲಿ ಆಲಿವ್ ರಿಡ್ಲಿ ಆಮೆಗಳ ಸಂಖ್ಯೆ ದ್ವಿಗುಣಗೊಂಡಿದೆ ಎಂದು ವರದಿಗಳು ತಿಳಿಸಿವೆ. ಗೋವಾದ ಕೋಸ್ಟಲ್ ಪ್ರದೇಶಗಳು 2025-26ರ ಸಾಲಿನಲ್ಲಿ ಆಲಿವ್ ರಿಡ್ಲಿ ಆಮೆಗಳ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮಿದೆ. ಅರಣ್ಯ ಇಲಾಖೆಯ ಅಂಕಿಅಂಶಗಳ ಪ್ರಕಾರ 2014-15ರಲ್ಲಿ ಕೇವಲ 8 ಗೂಡುಗಳನ್ನು ಗುರುತಿಸಲಾಗಿತ್ತು. ಆದರೆ ಒಂದು ದಶಕದ ನಂತರ 2024-25ನೇ ಸಾಲಿನಲ್ಲಿ 276 ಗೂಡುಗಳನ್ನು ಗುರುತಿಸಲಾಗಿದೆ ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ಗೋವಾದ ಅತ್ಯಂತ ಜನನಿಬಿಡ ಪ್ರದೇಶಗಳಲ್ಲಿ ಸರ್ಕಾರ ಕೈಗೊಂಡ ಚಟುವಟಿಕೆಗಳು ಇಂದಿಗೆ ಈ ಜಲಚರಗಳ ಸಂತತಿ ಹೆಚ್ಚಲು ಕಾರಣವಾಗಿದೆ. ಕಾಶ್ಮೀರ ಪ್ರವಾಸೋದ್ಯಮ ದೇಶೀಯ ಪ್ರವಾಸೋದ್ಯಮದ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿಗಳ ಪ್ರಕಾರ ಕಾಶ್ಮೀರದ ಪ್ರವಾಸಿ ತಾಣಗಳನ್ನು ನೋಡಲು ಆಗಮಿಸುವ ವಿದೇಶಿ ಪ್ರವಾಸಿಗರ ಸಂಖ್ಯೆ ಗಣನೀಯ ಏರಿಕೆಯಾಗಿದೆ ಎಂದು ತಿಳಿದುಬಂದಿದೆ. ಈ ಕುರಿತು ಸಂತಸವನ್ನ ಹೊರಹಾಕಿರುವ ಕಣಿವೆನಾಡಿನ ಆತಿಥ್ಯ ಕ್ಷೇತ್ರ ಹೆಚ್ಚುತ್ತಿರುವ ವಿದೇಶಿ ಪ್ರವಾಸಿಗರ ಸಂಖ್ಯೆಯಿಂದಾಗಿ ಆದಾಯದಲ್ಲಿ ಉತ್ತಮ ಚೇತರಿಕೆ ಕಂಡಿದೆ ಎಂದು ತಿಳಿಸಿದೆ. ಈ ಕುರಿತು ಹೇಳಿಕೆ ನೀಡಿರುವ ಕಾಶ್ಮೀರ ಪ್ರವಾಸೋದ್ಯಮ ಸಚಿವಾಲಯ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಹೂಡಿಕೆ ಬರಲಿದ್ದು ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಸಹಯೋಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಜರುಗಲಿವೆ ಎಂದು ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವ ಮುಖ್ಯ ರೈಲ್ವೆ ನಿಲ್ದಾಣದ ಅಧಿಕೃತ ಹೆಸರೇನು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ.